ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಗಾರ ಕೊಡಗಿದೆ. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಗಾರ ಕೊಡಗಿದೆ. ಬೆಳಗಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಬೆಳಗಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಅಂಬೇಡ್ಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಾಗರ ತಾಲೂಕು ಸಮಿತಿಯ ಸರ್ವ ಸದಸ್ಯರ ಸಭೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಈ ದಿವಸ ಹಮ್ಮಿಕೊಳ್ಳಲಾಗಿತ್ತು. ಬಾಬಾ ಸಾಹೇಬರ ಜನ್ಮದಿನದಂದು ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನ ಇವತ್ತು ಅಪಾಯದಲ್ಲಿದೆ. ಸಂವಿಧಾನದ ರಕ್ಷಣೆಯನ್ನು ಮಾಡ್ಕೋಬೇಕಾಗಿದ್ದು ಇಡೀ ನಾಡಿನ ಭಾರತದ ಪ್ರಜೆಗಳ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಹೆಚ್ಚು ನಿಭಾಯಿಸಲಿಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯದ ಎಲ್ಲ ಜಿಲ್ಲಾ, ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲಿ ಸಂವಿಧಾನ ರಕ್ಷಣಾ ಪಡೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ ಸಾಗರ ತಾಲೂಕು ಸಂಚಾಲಕರನ್ನಾಗಿ ಪ್ರೇಮ್ ಅವರನ್ನು ಆಯ್ಕೆ ಮಾಡಿದೆ. ಹಾಗೆ ಸಂಘಟನಾ ಸಂಚಾಲಕರುಗಳನ್ನಾಗಿ ಸಚಿನ್, ಸುಬ್ಬಪ್ಪ, KN ಸುಬ್ಬಪ್ಪ, ಲಕ್ಷ್ಮಣ್, ಅಣ್ಣಪ್ಪ, ಮಂಜು, ಮಂಜಪ್ಪ, ನಾಗಪ್ಪ ಮತ್ತು HC ಮಂಜಪ್ಪ ಇವರುಗಳನ್ನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದೆ.
ತಾಲೂಕು ಸಮಿತಿಯ ಸದಸ್ಯರನ್ನಾಗಿ ಶೇಖರ್ ಬಾಳ್ಗೋಡ್ ಅವರನ್ನು ಆಯ್ಕೆ ಮಾಡಿದೆ. ಬಂಗಾರಪ್ಪ ಅವರನ್ನು ಜಿಲ್ಲಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಹಾಗೆ ಬೂದೆಪ್ಪನವರನ್ನು ಜಿಲ್ಲಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿ ಸಾಗರ ತಾಲೂಕಿನ ಪೂರ್ಣ ಪ್ರಮಾಣದ ಕಮಿಟಿಯನ್ನು ಇವತ್ತು ಪ್ರಕಟ ಮಾಡಿದೆ. ಈ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳು ಸಂಘಟನೆಯ ತತ್ವ ಸಿದ್ಧಾಂತ, ಅಂಬೇಡ್ಕರ್ ಅವರ ವಿಚಾರ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ನೊಂದವರ ನೆರವಿಗೆ ಬರಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಮಾರ್ಗದರ್ಶನವನ್ನು ಆಯ್ಕೆಯಾದ ಪದಾಧಿಕಾರಿಗಳಿಗೆ ಕೊಟ್ಟಿದೆ. ಟಿ ಎಚ್ ಹಾಲೇಶಪ್ಪ, ಜಿಲ್ಲಾ ಮೈಸೂರು ವಿಭಾಗೀಯ ಸಂಚಾಲಕರು, ಶಿವಮೊಗ್ಗ. ಮುಂದಿನ ರೂಪುರೇಷೆಗಳೇನು ಸರ್? ತಾಲೂಕಿನ ದಲಿತರ ಸಮಸ್ಯೆಗಳನ್ನೆಲ್ಲ ಕ್ರೋಢೀಕರಿಸಿ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟಗಳನ್ನು ರೂಪಿಸುತ್ತಾ ನೊಂದವರಿಗೆ ನೆರವಾಗೋದು ದಲಿತ ಸಂಘರ್ಷ ಸಮಿತಿಯ ಪೂರ್ಣ ಜವಾಬ್ದಾರಿಯಾಗಿದೆ. ಸದ್ಯ ಮುಂದಿನ ಹಾದಿ ಸದ್ಯಕ್ಕೆ ಎಲ್ಲ ತಾಲೂಕಿನ ಹೋಬಳಿ ಶಾಖೆಗಳನ್ನು ಮತ್ತು ಗ್ರಾಮ ಶಾಖೆಗಳನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಸಂವಿಧಾನಕ್ಕೆ ಅಪಾಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೈಗೆತ್ತಿಕೊಂಡು ಅದರ ವಿರುದ್ಧವಾಗಿ ಹೋರಾಟಗಳನ್ನು ರೂಪಿಸುತ್ತಾ ಸಂಘಟನೆ ಮಾಡೋದು ದಲಿತ ಸಂಘರ್ಷ ಸಮಿತಿಯ ಮುಂದಿನ ಗುರಿ. ಈಗ ಸರ್ಕಾರದಲ್ಲಿ ಮೀಸಲಾತಿ ಬಗ್ಗೆ ಮಾತಾಡ್ತಿದ್ದಾರೆ, ಇದ್ರ ಬಗ್ಗೆ ನೀವು ಏನು ಮುಂದಿನ ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತ ಹೊಂಟಿದ್ದೀರಾ? ಸರ್ಕಾರದಲ್ಲಿ ಮೀಸಲಾತಿ ವರ್ಗೀಕರಣದ ವಿಚಾರ ಚರ್ಚೆಯಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತೇವೆ, ಮಾಡೋದಕ್ಕೂ ಮುಂಚೆ ಪರಿಶಿಷ್ಟ ಜಾತಿಯ ಏನು ವಲಯ ಮಾದಿಗ ಸಮುದಾಯದ ಜಾತಿ ಜನಗಣತಿಯನ್ನು ಮಾಡಿ ಅಂಕಿಅಂಶ ತಗೊಂಡು ನಂತರದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಕಡ್ಡಾಯವಾಗಿ ಆದಷ್ಟು ಬೇಗ ಆಗಬೇಕು. ಸಿದ್ದರಾಮಯ್ಯನವರು ಈ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಶೋಷಿತರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಮೂಲಕ ಒತ್ತಾಯವನ್ನು ಮಾಡ್ತದೆ. ರಾಜ್ಯ ಸಮಿತಿ ಇದ್ರ ಬಗ್ಗೆ ನಿಮಗೆ ಏನು ಮಾಹಿತಿ ನೀಡಿದೆಯಾ? ರಾಜ್ಯ ಸಮಿತಿಯ ನಿಲುವು ಕೂಡ ಮೀಸಲಾತಿ ವರ್ಗೀಕರಣ ಆಗಬೇಕು, ಸಾಮಾಜಿಕ ನ್ಯಾಯ ಎಲ್ಲ ಸಮುದಾಯಗಳಿಗೆ ಅವರ ಜಾತಿ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ಮೀಸಲಾತಿ ಸಿಗಬೇಕು ಅನ್ನೋದೇ ಕೂಡ ರಾಜ್ಯ ಸಮಿತಿಯ ನಿರ್ಧಾರ. ಅಂಕಿಅಂಶ ಸಿಕ್ಕಿದೆಯಾ? ಓದಿದಾರ ರಾಜ್ಯ ಸಮಿತಿಯಲ್ಲಿ ಅಂಕಿಅಂಶ ಸಿಕ್ಕಿದೆಯಾ? ಅಂಕಿಅಂಶ ಹಿಂದಿನ ಅಂಕಿಅಂಶದ ಪ್ರಕಾರ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಅದಕ್ಕೆ ರಾಜ್ಯ ಸರ್ಕಾರ ಒಂದು ಹೊಸ ನಿರ್ಧಾರವನ್ನು ತಗೊಂಡಿದೆ. ಈಗ ತಕ್ಷಣದಲ್ಲಿ ಪರಿಶಿಷ್ಟ ಜಾತಿಯ ವಲಯ ಮಾದಿಗರ ಉಪಜಾತಿಗಳ ಎಲ್ಲ ಜನಗಣತಿ ಮಾಡಿ ಆನಂತರ ವರದಿಯನ್ನು ತಗೊಂಡು ಮೀಸಲಾತಿಯನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗಬೇಕು. ಹೋರಾಟ ಮುಂದುವರಿಯುತ್ತೆ. ಮೀಸಲಾತಿ ವರ್ಗೀಕರಣ ಆಗುವಲ್ಲಿವರೆಗೆ ದಲಿತ ಸಂಘರ್ಷ ಸಮಿತಿಯ ಹೋರಾಟ ನಿರಂತರವಾಗಿರ್ತದೆ. ಥ್ಯಾಂಕ್ ಯು. Yes. Okay. ಸರ್ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ್ ಭೈರಪ್ಪ ಅಂತ ಹೇಳಿ. ನಾವು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಸರ್ವ ಸದಸ್ಯ ಸಭೆಯಲ್ಲಿ ನಗರದಲ್ಲಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಸರ್ವಾನುಮತದಿಂದ ನನ್ನನ್ನು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಯಾವುದೇ ಧಕ್ಕೆ ಬರದೇ ಇದ್ದಾಗಿ ನಾವು ಮಾಡಿಕೊಂಡು ಬಡವರಿಗೆ ಮತ್ತು ದೀನದಲಿತರಿಗೆ, ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸಂಘ.